ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ನವರಾತ್ರಿ ಹಬ್ಬದ 5ನೇ ಮತ್ತು 6ನೇ ದಿನಕ್ಕೆ ಸ್ಕಂದಮಾತಾ ದೇವಿನ ಹಾಗೆ ಕಾತ್ಯಾಯಿನಿ ದೇವಿನ ಪೂಜಿಸಲಾಗುತ್ತೆ. ಆ 5 ಮತ್ತು 6ನೇ ದಿನದ ನವರಾತ್ರಿಯ ಹಬ್ಬದ ಪ್ರಸಾದಕ್ಕೆ ನಾವಿಲ್ಲಿ ವಿಭಿನ್ನವಾದ 2 ಶೈಲಿಯ ರೀತಿಯ ಪ್ರಸಾದಗಳನ್ನು ತೋರಿಸಿದ್ದೀವಿ. ಇದು ತುಂಬ ರುಚಿಯಾಗಿರುತ್ತೆ, ಹಾಗೆ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ಈ ರೆಸಿಪೀಸ್ ಹೇಗೆ ಮಾಡೋದು ನೋಡೋಣ. ನವರಾತ್ರಿ ಹಬ್ಬದ 5ನೇ ದಿನಕ್ಕೆ ನಾವು ಸ್ಕಂದಮಾತಾ ದೇವಿನ ಪೂಜಿಸ್ತೀವಿ. ಆ ದಿನದ ನೈವೇದ್ಯವಾಗಿ ನಾವು ಬಾಳೆಹಣ್ಣನ್ನು ಬಳಸ್ಕೊಂಡು ಯಾವುದೇ ರೀತಿಯ ನೈವೇದ್ಯನ ನಾವಿಲ್ಲಿ ಮಾಡ್ಬೋದು. ಅದರಲ್ಲಿ ನಾವಿಲ್ಲಿ ತುಂಬ ಡಿಫ್ರೆಂಟಾಗಿ ಬಾಳೆಹಣ್ಣನ್ನು ಬಳಸ್ಕೊಂಡು ಒಂದು ಪ್ರಸಾದ ರೆಸಿಪಿನ ಮಾಡಿ ತೋರಿಸಿದ್ದೀವಿ. ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ನೋಡೋಣ. 4 ಬಾಳೆಹಣ್ಣು, ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಾಯಿಸಿರೋಂಥ ಹಾಲು, ಒಂದು 1/4 ಬಟ್ಲಷ್ಟು ಸಕ್ಕರೆ, ಒಂದು 4 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ದ್ರಾಕ್ಷಿ, ಹಾಗೆ ಸ್ವಲ್ಪ ಗೋಡಂಬಿ ಬೇಕಾಗತ್ತೆ, ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ಬೆಳೆಸಿದ್ದೀವಿ. ಹಾಗೆ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವಿಲ್ಲಿ ಒಂದು ಬೌಲ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ 4 ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡು ಅದಕ್ಕೆ ಕಾಯಿಸಿರುವಂಥ ಹಾಲನ್ನು ಹಾಕೋತಾ ಇದ್ದೀವಿ. ಅದರ ಜೊತೆಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀವಿ. ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಗೆ ಸ್ವಲ್ಪ ಗೋಡಂಬಿನ ಹಾಕೋತಾ ಇದ್ದೀವಿ. ಇಲ್ಲಿ ನೀವು ಬೇಕಾದರೆ ಬಾದಾಮಿನೂ ಕೂಡ ಕಟ್ ಮಾಡಿ ಹಾಕೋಬೋದು. ನೋಡಿ, ಇದನ್ನು ಹಾಕಿ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. 5ನೇ ದಿನದ ಶ್ರೇಷ್ಠವಾದ ನೈವೇದ್ಯ ರೆಸಿಪಿ ರೆಡಿಯಾಗಿ ಹೋಗುತ್ತೆ. ಎಷ್ಟೋ ಜನ ಬರೀ ಬಾಳೆಹಣ್ಣನ್ನೇ ಕೂಡ ನೈವೇದ್ಯವಾಗಿ ಪ್ರಸಾದವಾಗಿ ಇಡ್ತಾರೆ. ಅದ್ರ ಬದಲು ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ಏಲಕ್ಕಿ ಬಾಳೆಹಣ್ಣನ್ನ ಬಳಸ್ಕೊಂಡು ನೀವು ಈ ರೀತಿಯಾಗಿ ಪ್ರಸಾದ ರೆಸಿಪಿನ ಮಾಡಿ ಇಡ್ಬೋದು. ಇದು ಪ್ರಸಾದಕ್ಕೆ ಮಾತ್ರ ಅಲ್ಲ, ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಆರೋಗ್ಯಕರವಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡ್ಕೊಂಡು ಕೊಡೋದ್ರಿಂದ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಹಾಲು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಹಾಗಾದರೆ ನೀವು ಕೂಡ 5ನೇ ದಿನದ ಪೂಜೆಗೆ ಈ ರೆಸಿಪಿನ ನೈವೇದ್ಯವಾಗಿ ಇಡಿ. ಈಗ 6ನೇ ದಿನದ ನವರಾತ್ರಿ ಹಬ್ಬಕ್ಕೆ ಕಾತ್ಯಾಯಿನಿ ದೇವಿನ ನಾವು ಪೂಜಿಸಲಾಗುತ್ತೆ. ಆ ದೇವಿಗೆ ನಾವು ಜೇನುತುಪ್ಪನ ಬಳಸ್ಕೊಂಡು ಯಾವುದೇ ರೀತಿಯ ಒಂದು ಪ್ರಸಾದ ರೆಸಿಪಿನ ಮಾಡಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸ್ಬೋದು. ಆದರೆ ಜೇನುತುಪ್ಪನ ಶ್ರೇಷ್ಠವಾಗಿ ಬಳಸಬೇಕಾಗತ್ತೆ. ನಾವಿಲ್ಲಿ ಜೇನುತುಪ್ಪನ ಬಳಸ್ಕೊಂಡು ಒಂದು ವಿಭಿನ್ನವಾಗಿರೋವಂಥ ಪ್ರಸಾದನ ರೆಡಿ ಮಾಡಿದ್ದೀವಿ. ಇದನ್ನು ಮಾಡೋದಕ್ಕೆ ಒಂದು ಆ್ಯಪಲ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಹಾಗೆ ದಾಳಿಂಬೆ ಅರ್ಧ ಕಪ್ಪಷ್ಟು, ಒಣ ಕೊಬ್ಬರಿ ತುರಿನ ತೊಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀವಿ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ಇಲ್ಲಿ ನಾವು ಹನಿ ಅಂದರೆ ಜೇನುತುಪ್ಪನ ಬಳಸಿದ್ದೀವಿ. ಈಗ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ಗೆ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋವಂಥ ಆ್ಯಪಲ್ಲು ಹಾಗೆ ದಾಳಿಂಬೆನ ಹಾಕೋತಾ ಇದ್ದೀವಿ. ಇಲ್ಲಿ ನಿಮಗೆ ಯಾವ ಫ್ರೂಟ್ಸ್ ಬೇಕಾದರೂ ಹಾಕ್ಕೋಬೋದು. ಇದ್ರ ಜೊತೆಗೆ ಒಣ ಕೊಬ್ಬರಿ ತುರಿನ ಹಾಕೋತಾ ಇದ್ದೀವಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾವಿಲ್ಲಿ ಒಣ ದ್ರಾಕ್ಷಿ ಹಾಗೆ ಗೋಡಂಬಿನ ಕೂಡ ಹಾಕೊತಾ ಇದ್ದೀವಿ, ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ಇದಕ್ಕೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಹನಿನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ನವರಾತ್ರಿ ಹಬ್ಬದ 6ನೇ ದಿನದ ದೇವಿ ಪೂಜೆಗೆ ನೈವೇದ್ಯ ರೆಡಿಯಾಗಿ ಹೋಗುತ್ತೆ. ಬರೀ ಜೇನುತುಪ್ಪನೇ ನೈವೇದ್ಯವಾಗಿ ಇಡ್ತಾರೆ. ಅದೊಂದೇ ಇಡೋದ ಬದಲು ಈ ರೀತಿಯಾಗಿ ಜೇನುತುಪ್ಪನ ಬಳಸ್ಕೊಂಡು ಒಂದು ರೀತಿಯ ವಿಭಿನ್ನವಾಗಿ ನಾವು ಪ್ರಸಾದ ರೆಸಿಪಿನ ನೈವೇದ್ಯ ರೆಸಿಪಿನ ಮಾಡಿ ತೋರಿಸಿದ್ದೀವಿ. ಇದು ತುಂಬ ಚೆನ್ನಾಗಿರುತ್ತೆ, ಹಾಗೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ಬರೀ ಪ್ರಸಾದವಾಗಿ ದೇವರಿಗೆ ಅರ್ಪಿಸೋದು ಅಲ್ಲದೆ ನೀವು ಮನೆಯಲ್ಲೇ ಕೂಡ ಸ್ನ್ಯಾಕ್ಸ್ ರೆಸಿಪಿಯಾಗಿ ಕೂಡ ಮಾಡಿಕೊಂಡು ತಿನ್ಬೋದು. ಮಕ್ಳಿಗೂ ಈ ರೀತಿ ಮಾಡ್ಕೊಂಡು ಕೊಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಫ್ರೂಟ್ಸ್ ಎಲ್ಲ ಮಕ್ಕಳು ತಿನ್ನಲ್ಲ ಅಂದಾಗ ಈ ರೀತಿಯಾಗಿ ವಿಭಿನ್ನವಾಗಿ ಖಂಡಿತವಾಗ್ಲೂ ನೀವು ಮಾಡಿಕೊಡಿ, ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ, 5ನೇ ಮತ್ತು 6ನೇ ದಿನದ ದೇವಿಯ ಪೂಜೆಯ ನೈವೇದ್ಯಕ್ಕೆ ಏನು ನಾವು ಪ್ರಸಾದವಾಗಿ ನೈವೇದ್ಯವಾಗಿ ಮಾಡಿ
ಇಟ್ಟು ಪೂಜೆ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀವಿ. ಈ ಎರಡೂ ರೆಸಿಪೀಸು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದರೆ ಅಮ್ಮಾಸ್ ಕೈರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.